ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಸೆಕೆಂಡ್ ಇಯರ್ PUC ಫಸ್ಟ್ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ ಆಗಸ್ಟ್ 2025 ನಿನ್ನೆ ನಡೆದಂತಹ ಫಿಸಿಕ್ಸ್ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಇದು ಏನಂತೀರ ಸರ್, ಯಾವ ಜಿಲ್ಲೆ ಅಂದರೆ ಧಾರವಾಡ ಜಿಲ್ಲೆಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ನಮ್ಮ ಚೇತನ್ ಅವರಿಗೆ ಧನ್ಯವಾದಗಳು. ಫಿಸಿಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ, ಬಹಳ ಈಸಿಯಾಗಿತ್ತು ಪೇಪರು. ನೋಡ್ತಾ ಹೋಗೋಣ ಬನ್ನಿ. ಡೈಪೋಲ್ ಮೂಮೆಂಟ್ಸ್ ಡಿಪೆಂಡ್ ಆನ್ ಡ್ಯಾಶ್ ಅಂತ ಇದೆ. ಡೈಪೋಲ್ ಮೂಮೆಂಟ್ ಡಿಪೆಂಡ್ಸ್ ಆನ್ ಡ್ಯಾಶ್. ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, charge and length of dipole is the right answer. Question number 2. A charge Q is enclosed by a Gaussian spherical surface of radius, or if the radius is doubled, then the outward electric flux will be dash. Question number 2. Right answer is remain the same is the right answer. The angle between equipotential surface and electric field is dash. Question number 3. 100% right answer is 90 degree. Option A is the right answer. The total work done in moving and unit charge around a closed path is dash. Question number 4. Right answer is 0 is the right answer. Question number 5, my dear children, drift velocity of electron is a conductor is proportional to dash. Question number 5. Right answer is electric field is the right answer. Question number 6. The magnetic field due to current carrying element is given by dash. Right answer is Biot-Savart law is the right answer. Question number 7. When current is passed through a conductor, that right answer is average speed of free electrons over a large period of time is not 0. That is the option B is the right answer. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಯಾರಿಗೆಲ್ಲ ಇನ್ನೂ ಫಿಸಿಕ್ಸ್ ಎಕ್ಸಾಮ್ ಆಗಿಲ್ವೋ ಈ ಒಂದು ಕ್ವಶನ್ ಪೇಪರನ್ನು ತಾಗಳು ಯೂಟಿಲೈಸ್ ಮಾಡಿಕೊಳ್ಳಬಹುದು. ಇದಕ್ಕಿಂತ ಇಂಪಾರ್ಟೆಂಟ್ ಕ್ವಶನ್ ಪೇಪರನ್ನು ಈಗಾಗಲೇ ಒಂದು ವಾರದಿಂದ ಅಪ್ಲೋಡ್ ಮಾಡಿ ಕೊಡ್ತಾ ಇದ್ದೇನೆ. ಪ್ಲೀಸ್ ಯುಟಿಲೈಸ್ ಮಾಡಿಕೊಳ್ಳಿ. ಚಿಕ್ಕಬಳ್ಳಾಪುರದಾಗಿರ್ಬೋದು ಅಥವಾ ನಿಮ್ಮ ಬೆಂಗಳೂರಿನ ಆಗಿರ್ಬೋದು. ಬನ್ನಿ ವಿದ್ಯಾರ್ಥಿಗಳೇ. ಎ ಮಾಲಿಕ್ಯೂಲ್ ಪೊಸೆಸಿಂಗ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಈಸ್ ಕಾಲ್ಡ್ ಡ್ಯಾಶ್ ಮಾಲಿಕ್ಯೂಲ್ ಅಂತ ಇದೆ. ಇದಕ್ಕೆ ಪೊಲಾರ್ ಈಸ್ ದ ರೈಟ್ ಆನ್ಸರ್. ಮಾಲಿಕ್ಯೂಲ್ ಆಯಿತಾ, ಪೊಲಾರ್. Electrostatic potential due to a dipole is inversely proportional to dash of the distance of a point far away from center of dipole. Question number 9. Right answer is square is the right answer. Square of the distance. Question number 10. Particle will describe dash path if V and B are perpendicular to each other. 10th question number 10, that is circular is the right answer is circular. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಫಿಸಿಕ್ಸ್ ವಿಡಿಯೋ ಮಾಡಿ ನಿಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ. ಯಾರೆಲ್ಲ ಇಂಗ್ಲೀಷಲ್ಲಿ ವೀಕ್ ಇದ್ದಿರೋ, ಯಾರು ಇಂಗ್ಲೀಷಲ್ಲಿ ಫೇಲ್ ಆಗ್ತೀನಿ ಅಂದ್ಕೊಂಡಿದ್ರೋ ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಅಂತಲೇ ಆರ್ಟ್ಸು, ಕಾಮರ್ಸು, ಸೈನ್ಸ್ ಎಲ್ಲರಿಗೂ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರಿನ ಲಿಂಕ್ಗಳು, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್, ಪ್ರಿಪೇಟರಿ ಎಕ್ಸಾಮ್ ಹಾಗೂ ಯೂನಿಟ್ ಟೆಸ್ಟಿಗೆ ಬೇಕಾಗಿರುವಂಥ ಲಿಂಕ್ಗಳನ್ನು ನೀಡಿರ್ತೇನೆ. ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಲೆಟರ್ ರೈಟಿಂಗ್ ಲಿಂಕ್ ಇರುತ್ತೆ, ಕ್ವಶನ್ ಟ್ಯಾಗ್ಸ್ ಇರುತ್ತೆ. ಜೊತೆಗೆ ಫಸ್ಟ್ ಚಾಪ್ಟ್ರಿಂದ ಹಿಡಿದು ಒಂದು 4 ಪಾಠಗಳವರೆಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸು 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ವಿತ್ ಕೀ ಆನ್ಸರ್ ಇರುತ್ತೆ ಸರ್. ಯುಟಿಲೈಸ್ ಮಾಡಿಕೊಳ್ಳಿ. ನೀವು ಹುಡುಕಲಿಕ್ಕೆ ಆಗುವುದಿಲ್ಲ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ, ಬಹಳ ತೊಂದರೆ ಆಗುತ್ತೆ. ಹಾಗಾಗಿಯೇ ನಾವೇ ಲಿಂಕನ್ನು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಯು ಕ್ಯಾನ್ ಯುಟಿಲೈಸ್. ಧನ್ಯವಾದಗಳು. ಆಲ್ ದ ಬೆಸ್ಟ್, ಡೂ ವೆಲ್. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ.